ಹೀರೋನ್ ಬಿಟ್ಟು ಉಳಿದವರೆಲ್ಲರೂ ಮಲೆನಾಡು ಭಾಷೆಯನ್ನ ಹೇಳುವಂಥದ್ದು. ಈಗ ಮಂಡ್ಯ ಭಾಷೆ ಇರ್ಬೋದು, ಉತ್ತರ ಕರ್ನಾಟಕ ಭಾಷೆ, ಕುಂದಾಪುರ ಭಾಷೆ ಇದೆಲ್ಲ ಸ್ವಲ್ಪ ಫೇಮಸ್ ಆಗಿದೆ. ಬಟ್ ಮಲೆನಾಡು ಭಾಷೆ ಸ್ವಲ್ಪ ಕಡಿಮೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾಕೆ ಕಂಪ್ಲೀಟ್ ಈ ತರ ಒಂದು ಥಾಟ್ ಪ್ರೊಸೆಸ್ ಬಂದಿದ್ದು? ಮಲೆನಾಡು ಭಾಷೆ ಬಳಸೋದಕ್ಕೆ ಹೌದೌದು, ಅಂದ್ರೆ ಮಲೆನಾಡಲ್ಲಿ ಶೂಟ್ ಮಾಡ್ತಿದ್ದೀರಾ ಸರಿ, ಬಟ್ ಅದಕ್ಕೆ ಒತ್ತು ಕೊಟ್ಟಿರುವಂಥದ್ದು. ಅಂದರೆ ನಾನು ನಾಟ್ ಎಕ್ಸಾಕ್ಟ್ಲಿ ತೀರ್ಥಹಳ್ಳಿ ಭಾಷೆನ ಬಳಸಿಲ್ಲ ಇಲ್ಲಿ. ಅಂದರೆ ಸ್ವಲ್ಪ ನನ್ನಕ್ಕೆ ಅಂದರೆ ಟ್ಯಾಲೆಂಟೆಡ್ ಅನ್ನೋ ಪಾತ್ರ ಸ್ವಲ್ಪ ಬಂದೋಗಿದೆ. ನಿಂಗೆಂತಕ ಇಂಥದ್ದೆಲ್ಲ ಸ್ವಲ್ಪ ಅದು ತೀರ್ಥಹಳ್ಳಿ ಭಾಷೆ ಒಂಚೂರು ಟಚ್ ಕೊಟ್ಟು ಬಿಟ್ಟೋಗಿದ್ದೀನಿ. ಅಂದರೆ ಎಕ್ಸಾಕ್ಟ್ಲಿ ಹಾಗೆ ಬಳಸೋದ್ರಿಂದ ಸ್ವಲ್ಪ ಕನೆಕ್ಟ್ ಆಗದೇನೂ ಇರ್ಬೋದು. ಈ ಕೆಲವೊಂದು ಈ ಸಿರ್ಸಿ ಕಡೆ ಹವ್ಯಕ ಕನ್ನಡಗಳು ಬರುತ್ತೆ. ಹವ್ಯಕ ಕನ್ನಡ ಅದು ಹವ್ಯಕರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಹವ್ಯಕರ? ಓಹ್ ಥ್ಯಾಂಕ್ ಯು. ಕೆಲವೊಂದು ಸಡನ್ನಾಗಿ ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ ಅಲ್ವಾ? ಅಂದರೆ ಹಾಗೆ ಮಾತಾಡ್ತಾರೆ, ಬತ್ತು ಹೇಳಿ ಅಂತ ಹೇಳಿ ಹಿಂಗೆಲ್ಲ ಮಾತಾಡ್ತಾರೆ ಅವರು, ಆಯಿತಾ? ಅದು ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಇವತ್ತು ಕುಂದಾಪುರ ಆಫ್ಟರ್ ಕಾಂತಾರ, ರವಿ ಬಸೂರ್ ಸರ್ ಅವರೆಲ್ಲ ಬಂದ ಮೇಲೆ ಕುಂದಾಪುರ ಭಾಷೆ ಲಾಯ್ಕ್ ಇದು ಕೆ ಅಂತ ಭಾಷೆ ಬತ್ತ ಅಂದೇಳಿ ಎಲ್ಲ ಮಾತಾಡ್ತಾರೆ. ಬಟ್ ಆವಾಗ ಕುಂದಾಪುರ ಭಾಷೆ ಅಂತಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ತುಳು ಅಂತ ಹೇಳ್ತಾ ಇದ್ರು ಎಷ್ಟೊಂದು ಜನ. ಕುಂದಾಪುರ ಭಾಷೆ ಕೇಳಿಬಿಟ್ಟು ತುಳು ಇದನ್ನ ಅಂತ ಹೇಳ್ತಾ ಇದ್ರು, ಆಯಿತಾ? ಬಟ್ ಒಂದು ಸಿನಿಮಾ ಒಂದು ಪ್ರಾಂತ್ಯನ ಗೆಲ್ಸುತ್ತೆ, ಒಂದು ಭಾಷೆನೂ ಕೂಡ ಗೆಲ್ಸುತ್ತೆ. ಇದು ನೋಡಿ, ಈಗ ಕುಂದಾಪುರ ಭಾಷೆಗೆ ಸಿಕ್ಕಿರೋ ಮಾನ್ಯತೆಗಳು, ಅದಕ್ಕೆ ಕಾಂತಾರ ಆಗಲಿ, ರವಿ ಬಸೂರ್ ಸರ್ ಆಗಲಿ, ಅಥವಾ ಅಲ್ಲಿಂದ ಬೆಳೆದು ಬಂದಿರೋ ಎಷ್ಟೋ ಪ್ರತಿಭೆಗಳಿಂದಾಗಿ ಕುಂದಾಪುರ ಭಾಷೆಗೆ ಒಂದು ಸಖತ್ತು ಒಂದು ಹೈಪ್ ಇದೆ. ಹಾಗೆ ನಮ್ಮ ಭಾಷೆಯೂ ಕೂಡ ಇವನ್ ನಮ್ಮ ತೇಜಸ್ವಿಯವರ ಬರವಣಿಗೆಯಲ್ಲಿ, ಕುವೆಂಪು ಅವರ ಬರವಣಿಗೆಯಲ್ಲಿ, ಕಾದಂಬರಿಯಲ್ಲಿ ಅವ್ರನ್ನ ಎಕ್ಸಾಕ್ಟ್ಲಿ ಮಲೆನಾಡಿನ ಭಾಷೆನೇ ಬಳಸ್ತಿದ್ರು. ಅವರು ಮಲೆನಾಡಿನ ಭಾಷೆನೇ ಬಳಸ್ತಿದ್ರು. ಆ್ಯಂಡ್ ಅದಕ್ಕೆ ಬೇರೆ ಓದುಗಾರರು ಇದ್ದರು. ಅವಾಗ ಅಷ್ಟು ಬುಕ್ಸ್ ಇಲ್ಲ, ಅವಾಗಿನ ಆಡಿಯನ್ಸ್ ಇದ್ರಲ್ಲ, ಅದಕ್ಕೆ ಅವ್ರು ಅದನ್ನು ಅರ್ಥನೂ ಮಾಡ್ಕೊಳ್ತಿದ್ರು. ಸೊ ನಾನು ಒಂದು ಸ್ವಲ್ಪ ಟಚ್ ಮಾಡಿ ಮಲೆನಾಡು ಭಾಷೆನ ಸ್ವಲ್ಪ ಪೂರ್ತಿ ಒಳ ಹೋಗದೆ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ಅಂದರೆ ಸಿನಿಮಾಗೆ ಒಂದಷ್ಟು ಕತೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು, ಬಟ್ ನೇಟಿವಿಟಿನ ಕಂಪ್ಲೀಟ್ಲಿ ಬಳಸ್ಕೊಂಡಿದ್ದೀನಿ.